ಹುಟ್ಟದ ನಂಜಮ್ಮನ ಬದುಕು ತುಪ್ಪದಂತೆ ಮುಗೀತಲ್ಲ. ಹಾಲಿನ ಆಯಸ್ಸು ಒಂದು ದಿವಸ ಕೆಟ್ಟೋಯ್ತದೆ. ಅದೇ ಎಪ್ಪಾಕಿ ಮೊಸರು ಮಾಡಿದ್ರೆ ಒಂದೆರಡು ದಿವಸ ಇರ್ತದೆ. ಎಪ್ಪಾಕಿದ ಮೊಸರನ್ನ ಕಡಿದು ಬೆಣ್ಣೆ ತೆಗೆದು ಮಜ್ಜಿಗೆ ಬೇರೆ ಮಾಡಿದ್ರೆ ಬೆಣ್ಣೆ ಒಂದು ವಾರ ಇಟ್ಕೋಬೋದು, ಮಜ್ಜಿಗೆ ಬದಲಾಯಿಸಿ. ಅದೇ ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿಬಿಟ್ರೆ ವರ್ಷಾಂಗಟ್ಲೆ ಬಾಳಿಕೆ ಬರ್ತದೆ. ಹಂಗೆ ಈ ಜೀವ ಹುಟ್ಟುವಾಗೆಲ್ಲ ಒಂದೇ ಸ್ವರ, ಒಂದೇ ಮನಸ್ಸು. ಮಕ್ಕಳಿಗೇನು ಬೇರೆ ಬೇರೆ ಮನಸ್ಸು ಇರುವುದಿಲ್ಲ. ಬೆಳೀತಾ ಚೇಂಜ್ ಆಗೋಯ್ತಾರೆ ಅಷ್ಟೇ ಮಕ್ಕಳು. ಬೆಳೀತಾ ಚೇಂಜ್ ಆಗ್ತಾರೆ. ಯಾವುದೇ ಹುಟ್ಟದ ಮಗು ನೋಡಿ ಮುಷ್ಟಿ ಹಿಡ್ಕೊಂಡೇ ಹುಟ್ಟೋದು, ಕೈ ಬಿಟ್ಕೊ ಹುಟ್ಟೋದಿಲ್ಲ ಯಾವ ಮಕ್ಕಳು. ಎರಡು ಮುಷ್ಟಿನ ಬಿಗ್ಗೆಗೆ ಹಿಡ್ಕೊಂಡಿರ್ತಾವೆ. ಏನು ಬೇಡ ಈ ಲೋಕದ ಭಾವ, ಹೆಣ್ಣು ಹೊನ್ನು ಮಣ್ಣು ಬೇಡ ಬೇಡ. ನಾವು ಓದೋರು ಸುಮ್ಮನಿರ್ಬೇಕಲ್ಲ. ನೋಡೋಕೆ ಹೋದವ್ರು ನೀವೆಲ್ಲ 100 ರೂಪಾಯಿ ನೋಟ ತಗೊಂಡು ವೈದ್ಯನ ಬೆಳೆ ಇಳಿಸಿ ಎಡಗ್ ಮಾಡ್ಬಿಟ್ಟು ಬರ್ತೀರಿ. ಹಿಡ್ಕೋ ದುಡ್ಡ ಬಿಗಿಯಾಗಿ ಅಂತ. ಇದು ಬೇಕು ಈ ಲೋಕದಲ್ಲಿ ಬದುಕಬೇಕಾದ್ರೆ, ದುಡ್ಡು ಬೇಕು. ಹಿಡಿದು ಬಂದ ಕೈ ಕಡೆಗೆ ಬರಿಗೈ ಆಗೋದು. ಕೊನೆಗೆ ಮಗುವಾಗಿದ್ದಾಗ ಹಿಡಿದಿದ್ದ ಕೈ ಸತ್ಯಣ ಆದ್ಮೇಲೆ ಬಿಡುದು. ಅಲ್ಲಿ ಗಂಟ ಹಿಡ್ಕೊಳ್ಳೋದೇ ಜೀವನ. ಅದು ಬೇಕು, ಇದು ಬೇಕು, ಮನೆ ಬೇಕು, ಮಠ ಬೇಕು, ಆಸ್ತಿ ಬೇಕು, ಎಲ್ಲ ಮುಗೀತು. ಇವತ್ತು ನಂಜಮ್ಮ ಮೋಕ್ಷ ಮಾರ್ಗದಲ್ಲಿ ಕಳಿಸ್. ಇಲ್ಲೇ ಸುಮಾರು ಜನ ಕತೆ ಮಾಡೋರು ಇದ್ರು, ನಾನು ಬರೆದಿರೋ ಆಗೋದು. ಶುರು ಮಾಡ್ಕೊಂಡ್ರಲ್ವ, ಕೇಳ್ರಿ ತಂತೀನಿ. ನಂಗೆ ಗೊತ್ತು ನೀವೇನು ಮಾತಾಡ್ತಿದ್ರಿ ಅಂತ. ದುಡ್ಡು ಬತ್ತು ಅಂತಲ್ವೇ, ಯಾಕೆ ನಮ್ಮೂರಲ್ಲಿ ಯಾರಿಗೂ ಬಂದಿಲ್ಲ ಕನ್ಸುಮ್ಮಿ. ಹೊಸ ಮುಖ್ಯಮಂತ್ರಿ ಆಗ ಅವ್ರನ್ನ ಹೇಳಕ್ಕಿಂತ ಬರ್ತದೆ. ಇತ್ತ ತಿರುಗಿ ಎಲ್ಲಿ ಕೂತ್ಕೊಂಡ್ರು ಇದೊಂದು ಸುದ್ದಿ, ನಿಂಗೆ ಬತ್ತೆ. ಯಾರಿಗೂ ಬಂದಿಲ್ಲ, ಬರ್ತದೆ, ಆರಾಮಾಗಿ ಬರ್ತದೆ. ಆದರೆ ದುಡ್ಡಿಗಿಂತ ಮುಖ್ಯವಾದ ಒಂದದೇ ಜ್ಞಾನ ಅಂತ. ಅದು ಬರ್ತದೆ. ಇಲ್ಲಿ ಸ್ವಲ್ಪ ಇತ್ತ ಕಿವಿ ಕೊಟ್ಟು ಕೇಳಿದ್ರೆ ಬರ್ತದೆ. ನಾವಾಡಿದ್ರೆ ಅಷ್ಟೇ ಅಲ್ಲ. ಒಂದು ಭಕ್ತಿಗೀತೆ, ಒಂದು ದೇವಸ್ಥಾನ, ಒಂದು ಹರಿಕತೆ, ಒಂದು ಭಜನೆ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಬೇಕವ. ಮನಸ್ಸು ಆ ತೋಟಿಗೆ ಬರ್ಬೇಕಾದ್ರೆ ಒಳ್ಳೆ ವಿಚಾರ ಕೇಳ್ಬೇಕು. ನಾನು ಅವತ್ತಲ್ಲಿ ಕಾರ್ಯಕ್ರಮ ಹಳ್ಳಿಗೆ ಬಂದಿದ್ದೆ, ಶನಿ ಮಹಾತ್ಮನ ಕತೆ ಶುರು ಮಾಡ್ತಿದ್ದಂಗೆ ಒಬ್ಬ ಅಮ್ಮ ಬಂದು ಎಲ್ಲಡಕ್ಕೆ ಮೇಲೆ 50 ರೂಪಾಯಿ ಮಾಡ್ಬಿಟ್ಟು ಕೊಟ್ಬಿಟ್ಟು ಕಾಲಿಗೆ ಬಿದ್ದು, ಅಪ್ಪ ಕತೆ ಚೆನ್ನಾಗಿ ಮಾಡಪ್ಪ, ನಾ ಮನೆಗೋಗಿ ಮನಿಕತ್ತೀನಿ ಅಂದ್ರು. ಕತೆ ಕೇಳ್ಬೇಕಲ್ವವ್ವ, ನಾ ಮನೆಗೋಗಿ ಮನಿಕತ್ತೀನಿ, ನೀನು ಕತೆ ಚೆನ್ನಾಗಿ ಮಾಡು ಅಂತೀಯಲ್ಲ, ಕತೆ ಕೇಳೋಲ್ಲ ಅಂದೆ. ಕೇಳೋಕೆ ಆಸೆ ಕಣಪ್ಪ, ಏನು ಮಾಡಿ, ಡಾಕ್ಟ್ರು ನಿದ್ಗೆಡ್ಬೇಡ ಅಂದ್ಬಿಟ್ಟವ್ರು ಕಣಪ್ಪ. ಇದ್ರ ಕೇಳುವೆ, ನಾನು ಬೆಳಗಾನ ಕೇಳುವೆ. ಅಯ್ಯೋ ಆಗ ಖುಷಿ ಕೇಳ್ತೀರಿ, ಯಾವತ್ತೂ ಕೇಳಿಲ್ಲ. ಈ ನಾಟಕದಲ್ಲೇ ಬಂದವಳ ಜೀವಮಾನಪುರ. ಆಗೆಲ್ಲ ಹೊಸಿ ಕೇಳ್ತಿದ್ದೆ ನಾನು. ಡಾಕ್ಟ್ರೇ ಆಗ್ಬಿಟ್ಟವ್ರೆ ನಿದ್ಗಡುವಂಗಿಲ್ಲ. ಹುಷಾರಿಲ್ವಮ್ಮ ನಿನಗೆ? ಇಲ್ಲ ಕಣಪ್ಪ. ಹೋಗವ ಮನಿಕೊಪ್ಪಪ್ಪ, ನೀನು ಹುಷಾರಿಲ್ದವಳು ಕೂತ್ಕೊಂಡು ಕಾದ್. ನಾನು ಅವಮ್ಮ ಕಡೆಗೆ ಹೋದ್ಲು, ನಾ ಕತೆ ಶುರು ಮಾಡಿದೆ. ಇಲ್ಲಿ ಕತೆ ಶುರುವಾಯಿತು. ಆ 3ನೇ ಮನೇಲಿ ಜಗಳ ಶುರುವಾಯಿತು. ಏನೋ ಅಣ್ಣ ತಮ್ಮದಿರ ಜಗಳ, ಪಾಪ ವ್ಯಾಜ್ಯ, ಒಳ್ಳೋ ಅಂತ ಕಿರುತ್ತಾರೆ, ಹರಚ್ತಾರೆ. ನಮ್ಮ ಕತೆ ಮುಗಿದೋಯ್ತು. 12:30 ಮುಗೀತು. ಮುಗಿಸ್ಕೊಂಡೆಲ್ಲ ಸೌಂಡ್ ಬಾಕ್ಸ್ ತುಂಬ್ಕೊಂಡು ಹೋಯ್ತಿದ್ದೋ. ನಾವು ಅದೇ ಬೀದಿಲಿ ಬರ್ತೀನಿ. ಏನು ಅಣ್ಣ ಮಚ್ಚಿಡ್ದವನೇ, ತಮ್ಮ ಕೊಡ್ಲಿ ಹಿಡ್ದವನೆ, ಏನು ತೆಬ್ಬಿ ಹಿಡ್ಕೊಂಡವ್ರೆ. ಅವಳೆ ನರಸಿಂಹಸ್ವಾಮಿ ಆಡ್ದಂಗೆ ಆಡ್ತಾವ್ರೆ ಇಬ್ಬರು. ನೋಡ್ತೀನಿ, ಡಾಕ್ಟ್ರ್ ಹೇಳವ್ರೆ ನಿದ್ಗೆಡ್ಬೇಡ ಅಂದವ್ರೆ ಅನ್ಬಿಟ್ಟು ಹೋದ್ಲ. ಮುದುಕಿ ರಗ್ಗೋಸ್ಕ ಅಲ್ಲಿ ಕೂತವಳೆ. ಶನಿ ಮಹಾತ್ಮನ ಕತೆ ಕೇಳು ಅಂದ್ರೆ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ ನಿದ್ಗೆಡುವಂಗಿಲ್ಲ ಅಂತ ನಾಟಕ ಆಡ್ಕೊಂಡ್ ಮನಗೋದಲ್ಲ. ಈ ಕುಸ್ತಿ ನೋಡ್ತಾ ಕೂತಿದ್ದಲ್ಲ, ಈಗ ಹೇಳಿಲ್ಲ ಡಾಕ್ಟ್ರ್ ನಿನಗೆ ಅಂತ. ಅದೇ ಕಣಪ್ಪ, ತಮ್ಮ ಮಚ್ಚಿಡ್ದವನೇ, ಅಣ್ಣ ಕೊಡ್ಲಿ ಹಿಡ್ದವನೇ, ಯಾವ ಕಡ್ದರು ನೋಡ್ತಾವನೆ ಅನ್ಲ. ಒಳ್ಳೇದ್ ನೋಡು ಅಂದ್ರೆ ನೆಪ, ಕುಂಟ ನೆಪ. ಒಳ್ಳೇದ್ ಕೇಳು ಅಂದ್ರೆ ಇಲ್ದೇ ಇರು ನೆಪ. ಒಂದು ಜಗಳ ನೋಡೋಕೆ ಯಾರಾದ್ರೂ ಬೀದಿಲಿ ನಿಂತ್ಕೊಂಡು ಕುಡಿದು ಬಿಟ್ಟು ಬಾಯಿಗೆ ಬಂದಂಗೆ ಬೈಯುವಾಗ ಮೆತ್ತಕ್ಕೆ ಕೇಳಿಸ್ಕೊಳ್ಳೋದು, ಹಿತವಾಗದದು ಅಂತ. ಒಂಚೂರು ಸೌಂಡ್ ಜಾಸ್ತಿ ಕೊಟ್ಕೊಂಡು ಆಡಿದ್ರೆ ಯಾಕವ ಹಿಂಕಿರ್ಚನು ಅಂತ ದತ್ತಾಗ ಹೋಗೋದು. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಅನ್ನೋದು ಈ ಸಮಾಜಕ್ಕೆ ಒಂದು ಸುಧಾರಣೆಯ ಮಾರ್ಗ. ತಾಯಿ ನಂಜಮ್ಮ ಸ್ವರ್ಗ ಸೇರ್ಸೋಕೆ ನಾನು ಬಂದಿಲ್ಲ, ನಿಜವಾಗ್ಲು ಸತ್ಯ ಅರ್ಥ ಮಾಡ್ಕೊಂಬಿಡಿ. ಯಾರೋ ಪದ ಹೇಳಿ, ಯಾರೋ ಹರಿಕತೆ ಮಾಡ್ಬಿಟ್ಟು ಆ ಕ್ಷಣಕ್ಕೆ ಸ್ವರ್ಗಕ್ಕೆ ಕೊಂಡೋಗ್ತಾರೆ ಅಂತೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಅದು ಮನಸ್ಸಿನ ತೆಗೆದಾಕ್ಬೇಕು ನಾವು. ಅದು ಅವ್ರ ಧರ್ಮ. ತಾಯಿ ನಂಜಮ್ಮನವರಿಗೆ ಹಾಲು ತುಪ್ಪದ ಕಾರ್ಯಕ್ರಮ ಇದೆ. 10:30ಕ್ಕೆ ಸರಿಯಾಗಿ
ಎಲ್ಲರೂ ಕೂಡ ಪವಿತ್ರವಾದ ರುದ್ರಭೂಮಿಗೆ ತೆರಳಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ತಾವೆಲ್ಲರೂ ಕೂಡ. ಅದಕ್ಕೆ ಸತ್ಕಥಾ ಶ್ರವಣೇಂದ್ರಿಯಗಳ ಪಾವನವಾಗಲಿ ಅಂತ. ಈ ಕತೆ ಮಾಡೋದು, ಗೀತೆ ಆಡೋದು ಯಾಕೆ ಅಂದರೆ ಒಂಥರ ಕೋರಿಕೆ, ಬೇಡುವುದು ದೇವ್ರನ್ನ. ಅವ್ರೇನಾದ್ರು ಈ ಜೀವಿತಾವಧಿಯಲ್ಲಿ ನಂಜವ್ವ ಬದುಕುವಾಗ ನಡೆಯೋ ಆದಿನಲ್ಲಿ ಮಾಡೋ ವ್ಯವಹಾರದಲ್ಲಿ ಏನಾದ್ರು ತಪ್ಪು ನೆಪ್ಪು ಸಂಭವಿಸಿದ್ರೆ ಅದಕ್ಕೆ ಸಮಸ್ಬಿಟ್ಟು ನೀ ಸ್ವರ್ಗ ಕೊಡಪ್ಪ ಅಂತ ಬೇಡ್ಕೊಳ್ಳೋಕೆ ನಾವು ಬಂದಿದ್ದೀವಿ. ಗುತ್ತಿಗೆ ತಗೊಂಡು ಸ್ವರ್ಗಕ್ಕೆ ಕಳಿಸ್ಬಿಡೋಕ್ಕಾಗಲ್ಲ ಎಲ್ರೂ ನಾವು. ಇಲ್ಲದ್ರೆ ಜಗತ್ತಲ್ಲಿ ಅನಾಚಾರ ಇನ್ನೂ ಜಾಸ್ತಿ ಆಗ್ಬಿಡ್ತಿದ್ದು. ಏನ್ ಬೇಕಾದ್ರೆ ಮಾಡ್ಲಾ, ಶಿವಾರದ ಮೇಸಂಗ್ ಕರ್ಸ್ಬಿಟ್ಟು ಕತೆ ಮಾಡಿಸ್ಬಿಡ್ತೀನಿ, ಸ್ವರ್ಗಕ್ಕೆ ಹೋಯ್ತಿ ಅಂದ್ಬಿಡು. ಅದಾಗೂ ಕೆಲಸ ಅಲ್ಲ. ಧರ್ಮ ಸ್ವಯಾರ್ಜಿತ, ಒಳ್ಳೇದೇ ಮಾಡಬೇಕು. ದೇವಸ್ಥಾನಕ್ಕೆ ದೇವ್ರು ಕಾಯಿ ಕೊಟ್ಟೆ, ಹಣ್ಣು ಕೊಟ್ಟೆ, ಕರ್ಪೂರ ಹಚ್ಚಿದೆ, ಗಂಧಕಡ್ಡಿ ಹಚ್ಚಿದೆ. ಒಡೆಯೋ ಕಾಯಿ, ಮುರಿಯೋ ಹಣ್ಣು, ಉರಿದೋಗೋ ಕರ್ಪೂರ ಅಲ್ಲ. ನನಗೆ ಒಳ್ಳೇದು ದೇವ್ರು ಮಾಡ್ಬೇಕಾದ್ರೆ ನಾನು ಒಳ್ಳೆಯನಾಗಿರ್ಬೇಕು. ಅದು ಬಹಳ ಮುಖ್ಯ. ಮನಸ್ಸು ಕೆಡಕ ಬಯಸಿ, ನಾಲ್ಕು ಚಂದ್ರ ಕಣ್ಣೀರು ಹಾಕ್ಸಿ, ಯಾರಿಗೂ ಅನ್ಯಾಯ ಮಾಡಿ ನನಗೆ ಯಾಕೆ ದೇವರೇ ಒಳ್ಳೇದು ಮಾಡಲಿಲ್ಲ ಅಂದರೆ ನನ್ನ ಮಾತಿಗೆ ಅರ್ಥನೇ ಹೋಗ್ತದೆ ಬಂಧುಗಳೇ. ಅದಕ್ಕೆ ಮನಸ್ಸಿನಂತೆ ಮಹಾದೇವ ಆ ತಾಯಿ ನಂಜಮ್ಮನ್ನ ಇವತ್ತು ಭಕ್ತಿಯಿಂದ ಮುಕ್ತಿಯಡೆಗೆ ಕಳಿಸ್ಕೊಡೋಣ. ಆ ಜಗದೊಡೆಯನ ಪಾದಾರವಿಂದವನ್ನ ತಾಯಿ ಸೇರಿ ದೊಡ್ಡತನದ ಬಾಳು ನಂಜವ್ವ ನಿನ್ನದು, ಕಳ್ಳಿ ಕೊಪ್ಪಲಿನೊಳಗೆ ಬಂಗಾರದ ಬದುಕು. ಅವ್ವ ನೀನು ಇಲ್ಲದ ಮನೆ, ದೇವಾರಿಲ್ಲದ ಗುಡಿಯಾಯಿತು. ನಂಜವ್ವ ಮರೆಯಾದೆಯ, ನಮ್ಮ ಬಿಟ್ಟು ದೂರಾದೆಯ. ನಂಜವ್ವ ಮರೆಯಾದೆಯ, ನಮ್ಮ ಬಿಟ್ಟು ದೂರಾದೆಯ. ನಿಂಗೆ ಗೌಡ ಮನೆಯ ದೇವತೆ ನೀನು, ನಿಂಗೆ ಗೌಡ ಮನೆಯ ದೇವತೆ ನೀನು. ನಮ್ಮಿಂದ ದೂರಾದೆಯ, ನಂಜಮ್ಮ ಮರೆಯಾದೆಯ, ನಮ್ಮ ಬಿಟ್ಟು ದೂರಾದೆಯ. ಕಿರಂಗೂರಲುಟ್ಟಿದ ಮಲ್ಲಿಗೆ ನೀನು, ಕಳ್ಳಿ ಕೊಪ್ಪಲರಳಿದ ಮಲ್ಲಿಗೆ ಹೂವ. ಕಿರಂಗೂರಲುಟ್ಟಿದ ಮೊಗ್ಗು ನೀನು, ಕಳ್ಳಿ ಕೊಪ್ಪಲರಳಿದ ಮಲ್ಲಿಗೆ ಹೂವ. ಏನು ಚಂದವವ್ವ ನಿನ್ನ ಮಾತು, ಚಂದುಳ್ಳಿ ಚಿಕ್ಕತಾಯವ್ವ. ಅಯ್ಯೋ ನನ್ನ ನಂಜವ್ವ, ನಂಜಮ್ಮ ಮರೆಯಾದೆಯ, ನಮ್ಮ ಬಿಟ್ಟು ದೂರಾದೆಯ. ತಂಗೇರ ಮಕ್ಕಳು ಬಂದು ಅಳುತ್ತಾ ಕುಂತವ್ರೆ ನಿನ್ನ ಮನೆ ಬಾಗಿಲಲ್ಲಿ. ನಿನ್ನ ಮಗಳು ಪುಟ್ಟತಾಯವ್ವ ಗೋಳಾಡುತ್ತಾಳೆ ನೋಡೇ ನೀನಿಲ್ಲಿ. ಮುಗಿದೋಯಿತವ್ವ ಲೋಕದಾರುಣ, ಮರೆಯಾದೆಯವ್ವ ತಾಯಿ ನಂಜವ್ವ. ನಂಜವ್ವ ಮರೆಯಾದೆಯ, ನಮ್ಮ ಬಿಟ್ಟು ದೂರಾದೆಯ. ನಿನ್ನ ಕಳ್ಳಿ ಕೊಪ್ಪಲ ಋಣವು ಮುಗಿದೋಯಿತೆ, ಕಳ್ಳಿ ಕೊಪ್ಪಲ ಋಣವು
ತೂಪ ಕಾಣುವ ನಿನ್ನ ಅಂದದ ಬದುಕಿಗೆ ಹಾಲು ತುಪ್ಪ ಕವ್ವ ಚಂದದ ಬದುಕಿಗೆ ತೂಪ ಕಾಣುವ ಹಿಂಡೆ ಕೂಳ ಇಟ್ಟು ಹತ್ತೂಕಾಗೆ ಕರೆದು ಹಿಂಡೆ ಕೂಳ ಇಟ್ಟು ಹತ್ತೂಕಾಗೆ ಕರೆದು ನಿನ್ನ ಕಳೆದಾಲು ಬರ್ತಾರೆ ನೋಡುವ ನಿನ್ನ ಬಳಗ ಬಂದವರೇ ಕಾಣುವ ನಂಜವ್ವ ಮರೆಯಾದೆಯ ನಮ್ಮ ಬಿಟ್ಟು ದೂರಾದೆಯ ನಿನ್ನ ಕಣ್ಣಿ ಕೊಪ್ಪಳ ಋಣವು ಮುಗುದೋಯಿತವ್ವ ಅಯ್ಯೋ ನನ್ನ ನಂಜವ್ವ ನಿನ್ನ ಕಣ್ಣಿ ಕೊಪ್ಪಳ ಋಣವು ಮುಗಿದೋಯಿತವ್ವ ತಾಯಿ ನಂಜವ್ವ 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 ಶಾಸ್ತ್ರೋಕ್ತ ವಿಧಿವಿಧಾನ ಪೂರೈಸಲು ತಾವೆಲ್ಲ ಪವಿತ್ರವಾದ